ನಮ್ಮ ಕಂಪನಿ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಎಕ್ಸಾಕ್ಟ್ ಆಗಿ ಏನು ಅಂತ ನಾವು ಏನು ಮಾಡ್ತಾ ಇದೀವಿ? 120 ಬಿಸ್ನೆಸ್ ಅಂತ ಎಲ್ಲರೂ ಹೇಳಿದ್ರು. 120 ಬಿಸ್ನೆಸ್ ಯಾರು ಗೊತ್ತಾ? ಅಟ್ಲೀಸ್ಟ್ ಒಂದು 10 ಹೇಳಿ ಯಾರು ಹೇಳಿ. ಎದ್ದಿನ್ಕೊಂಡೆ ಪೊಲಿಟಿಕಲ್ ಮತ್ತೆ ಹೋಮ್ ಸ್ಟೇಸ್, ವಿ-ಕಾರ್ಡ್, ಆಮೇಲೆ ಟ್ರಾವೆಲ್ಸು, ರಿಯಲ್ ಎಸ್ಟೇಟು, SMS. ಈಗ ಪೊಲಿಟಿಕಲ್ ಒಂದು ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಅದರ್ಸ್ 120 ಬಿಸ್ನೆಸ್ ಯಾವುದು ಅಂತಂದ್ರೆ ನಮ್ಮ ಸೊಸೈಟಿಯಲ್ಲಿ ಏನೇನ್ ಬಿಸ್ನೆಸ್ ಇದೆಯೋ ಅದು ಎಲ್ಲಾನು ನಮ್ಮಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ, ಆಲ್ ಇನ್ ಒನ್. ಅದಕ್ಕೋಸ್ಕರ ATS ಅಂತ ನಾವು ಕೊಟ್ಟಿರೋದು. ATS ಅಂತಂದ್ರೆ ಆಲ್ ಟೈಮ್ ಸರ್ವಿಸ್. ಆದ್ರೆ ಎಲ್ಲಾ ತರದ ಸರ್ವಿಸು ನಾವು ಕೊಡೋದ್ರಿಂದ ಇದು 120 ಬಿಸ್ನೆಸ್ ಅಂತ ನಾವು ಹೇಳ್ಕೊಡಿದೀವಿ. ಇದಕ್ಕಿಂತ ಜಾಸ್ತಿನೂ ಇರ್ಬೋದು. ಸೊ ನಾವು ನೀವೆಲ್ಲ ಹೇಳ್ತಾ ಇರೋದನ್ನ ಹೇಳ್ತಾ ಇರೋದು 120 ಅಂತ. ಸೊ ನೀವು 120 ಅಂತಾನೆ ಹೇಳ್ಬೇಕಾಗಿಲ್ಲ, ಎಲ್ಲಾ ತರದ ಬಿಸ್ನೆಸ್ ನಮ್ಮಲ್ಲಿದೆ ಅಂತ ನೀವು ಹೇಳಬೇಕು. ಅದರಲ್ಲಿ ಪೊಲಿಟಿಕಲ್ ನಾವು ಮೇಜರ್ ಆಗಿ ತಗೊಂಡು ಮಾಡ್ತಾ ಇದೀವಿ ಅಂತ ಹೇಳಿ, ಸರಿನಾ? ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಯಾರು ಮದುವೆಯಲ್ಲಿ ಮಾತಾಡ್ಬಾರ್ದು. ಏನೇ ಮಾತಾಡ್ಲಿ, ಸರ್ ಆಗ್ಲಿ, ನಾನೇ ಮಾತಾಡ್ಲಿ ಅಥವಾ ಯಾರೇ ಮಾತಾಡ್ಲಿ, ಅವ್ರು ಮಾತಾಡುವಾಗ ಅವ್ರಿಗೆ ದಯವಿಟ್ಟು ಕೇಳಿಸ್ಬೇಕು. ಪ್ರೆಸೆಂಟೇಷನ್ ಕೊಟ್ಟರು ಅವ್ರ ವಾಯ್ಸ್, ಟೋನು ಮತ್ತೆ ಟೈಮ್ ಕರೆಕ್ಟ್ ಆಗಿ ಏನು ತಗೊಂಡಿದ್ರು ಆ ಟೈಮಲ್ಲೇ ಮುಗಿಸಿದ್ರು. ಹಾಗೇನೆ ಅವರು ಇಂಟ್ರೊಡಕ್ಷನ್ ಕೊಡುವಾಗ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟರು. ಸ್ಮೈಲ್ ಕಂಟಿನ್ಯೂಸ್ಲಿ ಮುಗಿಯೋರ್ಗು ಸ್ಮೈಲ್ ಕಂಟಿನ್ಯೂ ಮಾಡಿದ್ರು. ಸೊ ಅದರಿಂದ ಅವ್ರಿಗೆ ಫಸ್ಟ್ ಪ್ಲೇಸ್ ಕೊಡ್ತಾ ಇದೀವಿ. ಕಂಗ್ರಾಟ್ಸ್ ಸರ್. ಕರೆಕ್ಟ್ ಸರ್. ಇಷ್ಟು ಬಂದು ಮೇಡಮ್ ಒಂದು 1.5 ಮಂತ್ ಆಗಿದೆ. ಹೇಗೆ ಸಾಧ್ಯ ಆಯ್ತು ನಿಮ್ಗೆ ಇದು ಕಲಿಯೋದಕ್ಕೆ? ಅದೇ ಮೇಡಮ್ ಬಂದಿರೋ ಕಷ್ಟ ಆಯ್ತಾ, ಈಸಿ ಈಸಿ ಅನ್ನಿಸ್ತು ಮೇಡಮ್. ಕಲಿಬೇಕಂತ ಒಂದು ಛಲ ಇತ್ತು. ಸೊ ಅದಕ್ಕೆ ಬನ್ನಿ ಸರ್, ವಿಷಯಕ್ಕೆ ಅದೆಲ್ಲ ಕಲಿಬೇಕು. ಸೊ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ನಮ್ ಗೌರವ್ ಸರ್ ಕೊಟ್ವಿ. ಏನಕ್ಕೆ ಅಂತಂದ್ರೆ ಅವರ ಪ್ರೆಸೆಂಟೇಷನ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಹೇಗೆ ಕೊಟ್ರು ಅಂತ. ಇನ್ನೊಂದು ನಮ್ಗೆ ಖುಷಿಯಾಗಿದೆ ಏನಂತಂದ್ರೆ ಅವರು ನ್ಯೂ ಕಮರ್. ಸೊ ಇಲ್ಲಿ ಇರೋರಲ್ಲಿ ನ್ಯೂ ಕಮರ್ಸ್ ಅಲ್ಲಿ ಅವರು ಒಬ್ರು, ಹೌದಾ? ಸೊ ತುಂಬಾ ಕಮ್ಮಿ ಟೈಮ್ ಅಲ್ಲಿ ಇಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು. ಜೊತೆಗೆ ಅವ್ರ ಟೋನ್ ಕೂಡ ತುಂಬಾ ಕ್ಲಿಯರ್ ಆಗಿತ್ತು, ಟೈಮ್ ಸೆನ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರು. ಅದರಿಂದ ಅವ್ರಿಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದೀವಿ. ಸರ್ ನೀವು ನಿಮ್ಮ ಸರ್ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ನಾನು ಫಸ್ಟಿಗೆಲ್ಲ ಕಂಪ್ಯೂಟರ್ ಸರ್ವಿಸ್ ಮಾಡ್ತಾ ಇದ್ದೆ. ಸೊ ಕಸ್ಟಮರ್ಗೆ ಮೀಟ್ ಮಾಡೋದೆಲ್ಲ ನನಗೆ ರೂಢಿ ಇತ್ತು ಸ್ಟಾರ್ಟಿಂಗಿಂದನೇ. ಆಮೇಲೆ ಈ ಫೀಲ್ಡ್ ಅಂದಮೇಲೆ ನನಗೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಸೊ ಮಾತಾಡ್ಬೋದು ಅನ್ನಿಸ್ತು. ಒಂದು 5 ಡೇಸಲ್ಲಿ ನಾನು ಕಲಿತೆ ಪ್ರೆಸೆಂಟೇಷನ್ ಹೇಗೆ ಮೀಟ್ ಮಾಡ್ತೀನಿ ಅಂತ. ಇವಾಗ ಇಂಡಿವಿಜುವಲ್ ಆಗಿ ನಾನೇ ಮಾಡ್ತಾ ಇರೋದು. ಕಂಪ್ನಿ ಬಗ್ಗೆ ಇನ್ನೂ ಬ್ರೀಫ್ ಆಗಿ ನಮ್ಮ ಸರ್ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ನೋಟ್ನ ಅವ್ರು ಏನೇನು ಹೇಳ್ತಾರೆ ಅದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದಿರೋಂಥ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೂ ಕೂಡ ಕ್ರಾಸ್ ಕ್ವಶ್ಚನಿಂಗ್ ಇರುತ್ತೆ, ಯಾರ್ಯಾರು ಏನೇನು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಅವ್ರು ಹೇಳೋದನ್ನ ಕೇಳೋದು ಮಾರ್ಕ್ಸ್ ಇರುತ್ತೆ. ಕ್ವಶನ್ ಸರಿನಾ? ಗುಡ್ ಮಾರ್ನಿಂಗ್. ಕೆಲಸ ಮಾಡ್ತಿರೋದು ಏನೋ ಗ್ಯಾರಂಟಿ ಇರೋದಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಕೆಲಸ ಸಿಗುತ್ತೆ, ಪರ್ಮನೆಂಟ್ ಬೇಕು ಕಂಪ್ನಿ ಫ್ಯೂಚರ್ ಅದೆಲ್ಲ ನೋಡಿ ಅವೆಲ್ಲ ಕೆಲಸಕ್ಕೆ ಹೋಗೋದು. ಮತ್ತೆಲ್ಲರೂ ಯಾವ ಗ್ಯಾರಂಟಿ ನೋಟ್ ಮಾಡ್ತಾ ಇದ್ದೀವಿ. ವೆಬ್ಸೈಟ್ 100% ನಾಳೆನೂ ತೆಗಿಬಹುದು. ನಾನು ಈಗಲೇ ತೆಗಿಬಹುದು ಚರ್ಚೆಗೆ. ಯಾಕಂದ್ರೆ ಇದು ನಿಮಗೆ ಮಂದೆಟ್ ಆದ್ರೂ ನೀವು ಫೀಲ್ಡ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ವರ್ಕ್ ಮಾಡಬಹುದು. ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಏನು ವರ್ಕ್ ಮಾಡ್ತೀವಿ ಸರ್? ಈಗ ಎಕ್ಸ್ಪೀರಿಯನ್ಸ್ ಆಗಿರೋ ಬಗ್ಗೆ ತಿಳ್ಕೊಂಡಿದ್ದೀವಿ ಸರ್ ಕಂಪ್ನಿ ಬಗ್ಗೆ. ಅದನ್ನ ನಮ್ಗೆ ಕೆಲಸ ಮಾಡ್ತೀವಿ. ಬಟ್ ಇದು ಮುಂದಕ್ಕೆ ಬೆಳೀತದೆ ಚೆನ್ನಾಗಿ ಅನ್ನೋದು ಕಾನ್ಫಿಡೆಂಟ್ ಇದೆ ಸರ್. ನಾನು ಬೇಸಿಕ್ ಕೇಳ್ತಿರೋದು ಮುಂದಕ್ಕೆ ಬೆಳೀತಾ ಅದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿರಲ್ಲ. ನಾನು ಬೇಸಿಕ್ ಅಂದ್ರೆ ಒಂದು ಕಂಪ್ನಿ ಅಂದ್ರೆ ಯಾರೋ ಸಡನ್ ಆಗಿ ಮೊಬೈಲ್ ಯಾವ್ದಿದೆ ನಿಮ್ಮ ಹತ್ರ? ಕಾರ್ಬನ್ ಹೊಸ ತಗೊಂಡಿದ್ದ
ಹೊಸದು ತಗೊಂಡಿದ್ದು ಏನು ಗ್ಯಾರಂಟಿ ಬಂತು ಅಂದ್ರೆ? ಸೊ ಅದು ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆ ಆಮೇಲೆ ಕಂಪ್ನಿ ಏನು ಗ್ಯಾರಂಟಿ ಕೊಡ್ತಾನೆ? ಸೊ ಅಂದ್ರೆ ಅದು ಚೈನಾ ಸೆಟ್ ಅಲ್ಲ, ಸೊ ಅದಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಬಟ್ ಅದಕ್ಕೆ ಒಳ್ಳೆ ಈಗ ಪ್ರೆಸೆಂಟ್ ಗ್ಯಾರಂಟಿ ಕೊಡ್ತಾನೆ ಅಂದ್ರೆ ಗ್ಯಾರಂಟಿ ಕೂಡ ಸರ್. ಪ್ರೆಸೆಂಟ್ ಈಗ ಮಾರ್ಕೆಟಿಂಗ್ ಒಳ್ಳೆ ವ್ಯಾಲ್ಯೂ ಇದೆ, ಸೊ ಅದಕ್ಕೋಸ್ಕರ ರನ್ನಿಂಗ್ ಆಗ್ತಾ ಇದೆ. ಸೊ ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ ಸರ್. 1 ಇಯರ್ ಗ್ಯಾರಂಟಿ ಇದೆ. 1 ಇಯರ್ ಸರ್. ಅದೊಂದು ಮೊಬೈಲಿಗೆ ನೀವು 2,000-3,000 ಮೊಬೈಲ್ ಕೊಡ್ತಿರೋದು ತೊಗೊಳೋದಕ್ಕೆ ಗ್ಯಾರಂಟಿ ನೋಡ್ಬಿಟ್ಟು ಸರ್ವಿಸ್ ಇದೆ ಇದು ಅಂತ ಎಲ್ಲ ಪ್ರತಿಯೊಂದು ನೋಡಿ ಇದು ಮಾಡ್ತೀವಿ. ಬಟ್ ಕಂಪ್ನಿಲಿ ನಿಮ್ ಲೈಫ್ ರೂಢಿಸ್ಕೊಳಕ್ ಬಂದಿದ್ದೀರಿ, ಅದ್ರ ಬಗ್ಗೆನೇ ತಿಳ್ಕೊಂಡಿಲ್ಲ ಯಾರು. ಯಾಕೆ ನಾನು ಕಂಪ್ನಿನೇ ಮಾಡ್ತೀನಿ ಅಂದ್ರೆ ಯಾರು ಮೊಬೈಲ್ಸ್ ಮಾಡೋದು. ಮತ್ತೆ ಬ್ಯಾಕ್ ನೀವೇನು ವರ್ಕ್ ಮಾಡ್ತಾ ಇರ್ತೀರಿ ಅದ್ರ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದ್ರ ಮೇಲೆ ಕಂಪ್ನಿ ನಿಮ್ಮ ಎಲ್ಲ ಅದೃಷ್ಟದಿಂದ ದೀಪಾವಳಿ ಹಬ್ಬದ ದಿವಸ ಕಂಪ್ನಿ ಅನೌನ್ಸ್ ಮಾಡಿ. ಸೀಕ್ರೆಟ್ ಅಲ್ವಾ ಸರ್ ಮಾಡಿ? ನನಗೆ ಗೊತ್ತಿಲ್ಲ. ಒಂದು ಫಾರ್ಮಲ್ ಈಗ ಕಂಪನಿಯಾಗಿ ಆಲ್ ಓವರ್ ಕರ್ನಾಟಕ ಇತ್ತು, ಈಗ ಆಲ್ ಓವರ್ ಇಂಡಿಯಾ ನಾವು ಮಾಡೋದಕ್ಕೆ ಪರ್ಮಿಟ್ ಆಗಿರುವಂತದ್ದು. ಹಾಗಾಗಿ ಅದರ ಖುಷಿಗಾಗಿ ಸೆಲೆಬ್ರೇಷನ್ಸ್ಗೋಸ್ಕರ ರಂಜಿತ್, ಭರತ್, ದಿನೇಶ್ ಅವರು ಇದನ್ನ ಆರ್ಗನೈಸ್ ಮಾಡಿರುವಂತದ್ದು. ಬಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಬರೀ ನಮ್ಮ 3 ಜನದ ಹೆಸರಲ್ಲ, ಇದು ನಮ್ಮ ಕಂಪ್ನಿ ಕಡೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಇರುವಂತದ್ದು ಅಂತ ಅವರು ಇಷ್ಟಪಟ್ಟು ಅದನ್ನ ಕೇಕ್ ನ ತರಿಸಿ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಖುಷಿಗೆ ಮೇಡಮ್ ಸರ್ ಅವರು ಇದನ್ನ ಕೇಕ್ ಕಟ್ ಮಾಡಿ ಅವರು ಸಂತೋಷನ ವ್ಯಕ್ತಪಡಿಸಬೇಕು ಅಂತ ಎಲ್ಲಾನು ಕೇಳ್ತಾರೆ. ನನಗ್ ಗೊತ್ತಿರೋ ಪ್ರಕಾರ ನಮ್ ಬರ್ಡೇ ದಿನ ಒಂದಿನ ಹಿಂದೆ ಮುಂದೆ ಮಾಡ್ಕೊಳ್ತೀವಿ ಅಲ್ವಾ, ಏನಾದ್ರು ಫಂಕ್ಷನ್ಗಳಲ್ಲಿ ಮಾಡ್ತೀವಿ. ಬಟ್ ಅವ್ರ 3 ಜನದ ಖುಷಿ ಹೇಗಿದೆ ಅಂದ್ರೆ ನಾವು ಬರೀ ಅಲ್ಲಿ ರಿಜಿಸ್ಟ್ರೇಷನ್ಗೆ ಇದಾಯ್ತು, ನಮ್ ನೇಮ್ ಅಕ್ಸೆಪ್ಟ್ ಆಯ್ತು ಅಂದ ತಕ್ಷಣ ಇವಾಗ ಸೆಲೆಬ್ರೇಷನ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ನಮ್ ಕಂಪ್ನಿ ಬಗ್ಗೆ ಎಷ್ಟು ಕೃತಜ್ಞತೆ ಇದೆ ಅನ್ನೋದು ಇಲ್ಲೇ ಅದು ನಾವು ತಿಳ್ಕೊಬೇಕಲ್ವಾ. ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಶಶಾಂಕ್ ಬನ್ನಿ ಸರ್, ಬನ್ನಿ ಬೇಗ. ಡಿಸೈನ್ ಬರುತ್ತೆ. ಕ್ಯಾಲ್ಕುಲೇಷನ್ ಹಾಕಿದ್ರು, ಅದ್ರಲ್ಲಿ ಎಲ್ಲ ಇವ್ರು ಸರಿಸಮಾನ ಓಡೋಂಥವ್ರೆ ಇದ್ದಿದ್ದು ಅಲ್ವಾ. ನಿತಿನ್ ಸ್ಟ್ರಾಂಗ್ ಇದ್ರು, ಇನ್ನೊಬ್ರು ಸ್ಟ್ರಾಂಗ್ ಇದ್ರು, 4 ಜನನು ಸ್ಟ್ರಾಂಗ್ ಅವ್ರೆ. ಅಷ್ಟು ಜನನ್ನೆಲ್ಲ ಹಿಂದೆ ಹಾಕಿ ಏನು ಒಂದೊಂದ್ ಕಾಲಲ್ಲಿ ಮಿಸ್ ಆಯ್ತಲ್ಲ. ಆತರ ನೀವು ಓಡ್ತಾ ಇದ್ರೆ ಸುಮ್ನೆ ನಡ್ಕೊಂಡು ಹೋಯ್ತಾ ಇದ್ರೆ ಅವ್ನು ನನ್ಕಿಂತ ನಿಧಾನ ಬರ್ತಾರೆ, ನಾನು ಹಿಂದಕ್ಕೆ ಹೋಗೋದು ಯಾರು ಬರ್ತಾ ಇಲ್ಲ. ರಿಯಲ್ ವಿನ್ನರ್ಸ್ ಅಂತಂದ್ರೆ ಶಶಾಂಕ್ ಅಂತ ಹೇಳ್ತೀನಿ. 3 ಏನು ಗೇಮ್ ಬಿಟ್ಟಿದ್ವಿ ನಾವು, ಆ 3 ಇದ್ರಲ್ಲೂ ಫಸ್ಟ್ ವಿನ್ನರೇ ಅವರಾಗಿದ್ದಾರೆ. ಅವ್ರಿಗೆ ಕಂಪ್ನಿ ಕಡೆಯಿಂದ ಅವ್ರೇನು ಮೊಬೈಲ್ ಆಫರ್ ವಿನ್ ಆಗಿದ್ದಾರೆ ಅಚೀವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಏನಿಲ್ಲ, ಫಸ್ಟ್ ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ಲಾನಿಂಗ್ ಇರಬೇಕು. ನೀವು ಯಾವಾಗ್ಲೂ ಇಲ್ಲಿ ಇರೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಇಲ್ಲಿ ತನಕ ಎಷ್ಟೋ ಜನ ನಾನು ಕಾಲ್ ಮಾಡಿದಾಗಲೂ ಹೇಳ್ತೀನಿ, ಏನಂತ ಹೇಳಿದ್ರೆ ಯಾರೇ ಸಹ ಏನೊಂದು ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ ನ ನೀವು ರೀಚ್ ಮಾಡೋದು ನೋಡ್ತಿರೋ ಹೊರತು ಟಾರ್ಗೆಟ್ ಗಿಂತ ಮೇಲ್ ರೀಚ್ ಆಗಕ್ಕೆ ಟ್ರೈ ಮಾಡ್ತಾ ಇಲ್ಲ. ಎಲ್ಲರೂ ಸಹ ಟಾರ್ಗೆಟ್ ಗಿಂತ ಮೇಲ್ ರೀಚ್ ಮಾಡಿ. ಪರ್ ಡೇ ನಿಮ್ಗೆ 3000 5000 ಬೇಕಾ, ಆ ಡೇನ ನೀವು 8000 ಮಾಡಕ್ ರೀಚ್ ಮಾಡಿ. ಯಾಕೆಂದ್ರೆ ಎವ್ರಿ ಡೇ ಇಸ್ ನಾಟ್ ಸಂಡೇ. ಇವತ್ತು 10 ಆಗ್ಬೋದು, ನಾಳೆ 1 ಆಗ್ಬೋದು. ನಾಳೆ ವರ್ಕ್ ಇವತ್ತೇ ಮುಗಿಸಿದ್ರೆ ನಾಳೆಗೆ ಬೇಗ ಆಗುತ್ತೆ. ನಾನು ಯಾವುದೇ ಆಫರ್ ಕೊಟ್ಟರು ವಿತಿನ್ 2 ಡೇಸ್ ಬಿಫೋರ್ ವಿನ್ ಆಗ್ತಾ ಇದ್ದೆ. ಸರಿನಾ? ಏನಕ್ಕೆ ಅಂತ ಹೇಳಿದ್ರೆ ನಾನು ಯಾವತ್ತು ಏಮ್ ಇಟ್ಕೊಂಡಿದ್ದು ಒಂದೇ, ಇವತ್ತು 3000 ಆಗಬೇಕು ಅಂದ್ರೆ 3000 ವೇಟ್ ಮಾಡ್ತಾ ಇರಲಿಲ್ಲ.
ಮಿನಿಮಮ್ 9,000 10,000 8,000 ಎಷ್ಟಾಗುತ್ತೋ ಅಷ್ಟಕ್ಕೆ ಗೋಲ್ನ ಅಚೀವ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಏಂತಕ್ಕೆ ಅಂತ ಹೇಳಿದ್ರೆ ಯಾವಾಗ್ಲೂ ಅದನ್ನ ನಾವು ಇನ್ನೊಂದೇನು ಅಂತ ಹೇಳಿ ಸರ್ಪ್ರೈಸ್ ಆಗಿ ಎಲ್ಲರಿಗೂ ಗಿಫ್ಟ್ ನ ಅದನ್ನ ಇದ್ ಮಾಡ್ಬೇಕು. ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಇನ್ನೊಬ್ರಿಗೆ ಏನಂತಂದ್ರೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಂಗೆ ಆಟೋಮೆಟಿಕ್ ಆಗಿ ಇನ್ನೊಬ್ರು ಎತ್ಕೋಬೇಕು. ಈಗ ಏನಾಗುತ್ತೆ ಗೊತ್ತಾ, ನೀವು ಮಾಡ್ತಾ ಇಲ್ವಾ ಇವ್ರು ಮಾಡಲ್ಲ, ಅವ್ರು ಮಾಡ್ತಾ ಇಲ್ವಾ ಅವ್ರು ಮಾಡಲ್ಲ, ಯಾರ್ದು ಆಗಲ್ಲ ಅಂತ ಆಗುತ್ತೆ. ಮೈಂಡ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ ನಮ್ ಜೊತೆಲಿರೋರ್ನ ವಿನ್ನಿಂಗ್ ಮಾಡಿಸ್ಬೇಕು, ನಾವು ವಿನ್ ಆಗ್ಬೇಕು. ಫಸ್ಟ್ ನಾವು ವಿನ್ ಆದ್ರೆ ನಮ್ ಜೊತೆಲಿರೋರು ವಿನ್ ಆಗ್ತಾರೆ, ಅದನ್ನೇ ಯಾವಾಗ್ಲೂ ಟ್ಯಾಲೆಂಟ್ ಮಾಡ್ಕೊಡಿ. ಇಲ್ಲ ಅಂದ್ರೆ ಇನ್ ಕೇಸ್ ಈಗ ಒಬ್ಬ ಯಾರೋ ಮಾಡೋಣ ಅಂತ ಹೇಳ್ತಾ ಇರ್ತಾರೆ, ಇನ್ನೊಬ್ರು ಬೇಡ ನಡೆಯೋ ಮನೆಗೆ ಹೋಗ್ಬೇಕು ಲೇಟ್ ಆಗುತ್ತೆ ಅಂತಾರೆ. ನಾವು ವರ್ಕು ಎಷ್ಟೊತ್ತಾಗ ಮಾಡಿದೀವಿ ಗೊತ್ತಾ, ಎಲ್ಲರೂ ಎಷ್ಟು ಗಂಟೆ ತನಕ ಮಾಡಿದ್ದೀರಾ? ಮಿನಿಮಮ್ ಲಾಸ್ಟ್ 8. ನೆಕ್ಸ್ಟ್ ಫೀಲ್ಡ್ ಅಪಾಯಿಂಟ್ಮೆಂಟ್ ಇರೋ ಟೈಮಿಂಗ್ಸ್. ಓಕೆ, ಅದೇ ರೀತಿ ಯಾವತ್ತೂ ಟೈಮಿಂಗ್ಸ್ ನ ಏನ್ ಮಾಡಕ್ ಹೋಗ್ಬಿಡಿ. ನೋಡಿ ಸರ್, ನಾವು ಇವತ್ತು ಬೇಗ ಬಂದೋ, ಇವತ್ತು ಬೇಗ ಹೋಗ್ತೀವಿ, ಲೇಟ್ ಆಗಿ ಹೋಗಿದೆ, ಇವತ್ತು ಏನೋ ಕೆಲಸ ಇದೆ, ಓಕೆ ಎಮರ್ಜೆನ್ಸಿ ಇತ್ತು ಅವಾಗ ಪರ್ಮಿಷನ್ಸ್ ಕೇಳಿ, ಅವಾಗ ಓಕೆ ಆಗುತ್ತೆ. ಅದ್ ಬಿಟ್ಬಿಟ್ಟು ಸುಮ್ಮನೆ ಏನೋ ಇವತ್ತು ನಾವು ಕೈಲ ಆಗದೇ ಅನ್ಕೊಬಿಡುದು. ಯಾವ ಕಷ್ಟ ಕೆಲಸ ಆಗಲ್ವೋ ಅದನ್ನ ಆಗ್ ಮಾಡಿಸುತ್ತೆ ಟ್ಯಾಲೆಂಟ್. ಯಾವ್ದು ಆಗಲ್ಲ ಅಂತ ಎಲ್ಲಾರು ಹೇಳ್ತಾರೋ ಆಗ್ಬೇಕು ಅನ್ನೋದೇ ಏಮು. ಫಸ್ಟ್ ಟೈಮ್ ನಾನು ಚಾಲೆಂಜ್ ತಗೊಂಡಿದ್ದೆ ಒಂದು ಉದ್ದೇಶ. ನಾನು ಸ್ಟಾರ್ಟಿಂಗ್ ಬಂದಾಗ ಚಾಲೆಂಜ್ ತಗೊಂಡಿತ್ತು. ಒಬ್ರಿದ್ರು, ಅವರು ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗ ಇದ್ರಲ್ಲೇ ಅವರು ಜಸ್ಟ್ 5,000ಗೆ ಚಾಲೆಂಜ್ ಆಗಿ ತಗೊಂಡಿತ್ತು. ನನ್ನ ಫ್ರೆಂಡ್ಗೆ ಚಾಲೆಂಜ್ ಮಾಡಿತ್ತು, ಆಗಲ್ಲ ಅಂತ. ಯಾವುದೇ ಕಾರಣಕ್ಕೂ ಮಂಡ್ಯ ಟೀಮಲ್ಲಿ ಮಿನಿಮಮ್ ಪರ್ ಡೇ 5 ಮಾಡಕ್ ಆಗಲ್ಲ ಅಂತ ಅಂದಿದ್ರು. 4 ಬಂದು ಸ್ಟಾಪ್ ಆಗಿತ್ತು. ನೆಕ್ಸ್ಟ್ ಆ ಡೇ ನಾವು 7 ಮಾಡಿದ್ದು ಅವ್ರ ಜೊತೆ ಚಾಲೆಂಜ್ ಆಗಿ ತಗೊಂಡು. ನೆಕ್ಸ್ಟ್ ಅವ್ರಿಗೆ ಅದನ್ನ ಇದಾಯ್ತು. ಫಸ್ಟ್ ಅದು ಫಸ್ಟ್ 5,000 ಮಾಡಿದ್ದ ಎಷ್ಟು. ನೆಕ್ಸ್ಟ್ ಅದೇ ರೀತಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನಾವು ಚಾಲೆಂಜ್ ಆಗಿ ತಗೊಂಡ್ರೆ ನಾವು ಆಟೋಮೆಟಿಕ್ ಆಗಿ ನಾವು ವಿನ್ನಿಂಗ್ ಬರ್ತೀವಿ. ನಾವು ವಿನ್ನಿಂಗ್ ಬಂದ್ರೆ ಏನಾಗುತ್ತೆ ಹೇಳಿ, ನಿಮ್ ಐಡೆಂಟಿಫಿಕೇಶನ್ಸ್ ಬರೋದು ಅಲ್ಲಿ. ನೀವೆಲ್ಲಿ ವಿನ್ನಿಂಗ್ ಅಚೀವ್ಮೆಂಟ್ಸ್ ಮಾಡ್ತೀರಾ ಆ ಅಚೀವ್ಮೆಂಟ್ಸ್ ನ ಇಲ್ಲಿ ಆಫೀಸರ್ ಕೂತ್ಕೊಂಡು ಆಫರ್ ಅಲ್ಲಿ ರೇಸ್ ತುಂಬಾನೇ ಟಫ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಆದ್ರೂ ಕೂಡ ಒನ್ ಬೈ ಒನ್ ಎಲ್ಲ ವಿನ್ ಆಗ್ತಾ ಬಂದ್ರು. ಶಶಾಂಕ್ ಸರ್ ಅವರು 2 ಡೇಸ್ ಮುಂಚೆನೆ ವಿನ್ ಆದ್ರು. ಅವ್ರ ಆದ್ಮೇಲೆ ನಿತಿನ್ ಸರ್ ಅದೇ ಒಂದೇ ದಿನ ಆದ್ರೂ ಅದೇ ಎಲ್ಲ 2 ಡೇಸ್ ಮುಂಚೆನೆ ವಿನ್ ಆದ್ರೆ. ಫಸ್ಟ್ ವಿನ್ ಆದ್ರು ಶಶಾಂಕ್ ಸರ್, ಸೆಕೆಂಡ್ ಬಂದು ನೀವು ವಿನ್ ಆದ್ರೆ. ಸೊ ಅವ್ರಿಗೆ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಿ. ನಾನೇನು ಜಾಸ್ತಿ ಹೇಳಲ್ಲ, ಎಲ್ಲ ಹೇಳೋದೆಲ್ಲ ಹೇಳಿದ್ದಾರೆ. ನಾನು ಹೇಳೋದೇನು ಅಂದರೆ ಒಗ್ಗಟ್ಟಲ್ಲಿ ಕೆಲಸ ಮಾಡಿ, ಯಾವುದೇ ಟಾರ್ಗೆಟ್ ಕೊಟ್ಟರು ವಿನ್ ಆಗಕ್ಕೆ ಟ್ರೈ ಮಾಡಿ. ವಿನ್ ಆದಾಗಲೇ ನಾವಿರೋ ಪೊಸಿಷನ್ ನೀವು ಇಲ್ಲಿ ಬಂದು ಕುಂತ್ಕೊಂಡ್ರೆ, ನಾವು ಸ್ಟಾರ್ಟಿಂಗ್ ಬಂದಾಗ ಅಲ್ಲೇ ಕುಂತಿದ್ದು, ಒಬ್ರು ಇದ್ರು ಇಲ್ಲಿ ಕುಂತಾ ಇದ್ರು. ಈಗ ನಾವು ಇಲ್ಲಿ ಕುಂತಿದ್ದೀವಿ, ನೀವು ಅಲ್ಲಿ ಕುಂತಿದ್ದೀರ. ನೆಕ್ಸ್ಟ್ ನೀವು ಇಲ್ಲಿ ಕುಂತ್ಕೊಳ್ಳೋಕೆ ಟ್ರೈ ಮಾಡಬೇಕು ಹೊರತು ಅಲ್ಲೇ ಇರೋಕ್ಕೆ ಟ್ರೈ ಮಾಡಬೇಕು. ಯಾವತ್ತೇ ಕಂಪ್ನಿ ಒಳ್ಳೆ ಕಂಪ್ನಿ ಇಂಪ್ರೂವ್ ಆಗ್ತದೆ, ನಿಮ್ಮಿಂದ ಅವ್ರು ಇಂಪ್ರೂವ್ ಆಗ್ತಾರೆ, ಅವ್ರಿಗೆ ನೀವು ಇಂಪ್ರೂವ್ ಆಗ್ತೀರಾ. ನೀವು ಇಂಪ್ರೂವ್ ಆಗೋದ್ರೆ ಕಂಪ್ನಿನ ಇಂಪ್ರೂವ್ ಮಾಡೋಕೆ ನೋಡಿದ್ರೆ ನೀವು ಈ ಸ್ಥಾನಕ್ಕೆ ಬರೋಕ್ಕಾಗಲ್ಲ. ಈಗ ನೀವು ಅಲ್ಲೇ ಇರ್ತೀರಾ, ಅವ್ರು ಅಲ್ಲೇ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ. ಇಷ್ಟ ಅದೇ ರೀತಿ ಇವಾಗ 2 ಮಂತ್ಸ್ ಆಯ್ತು ಬಂದು. ನಾನು 1 ವೀಕಲ್ಲಿ ಹೇಳ್ತಿದ್ದೆ, ಈ ಹುಡುಗಿ ಮಾತಾಡ್ತಾ ಇದ್ದು ವಾಯ್ಸ್ ಬರಲ್ಲ ಆಚೆಗೆ ಸರ್ ಓಡಿಸ್ಬಿಡೋಣ ಸರ್, ಏನೋ ಒಂದು ವಾರ ಟ್ರೈನಿಂಗ್ ಅದೇ ತಗೊಬಿಡಿ ಆಮೇಲೆ ಕಳಿಸ್ಬಿಡಿ ಅಂತ ಇದ್ದೆ. ನಾನೇನೆ ಏನೇನು ಮಾತಾಡ್ತಾ ಇರಲಿಲ್ಲ, ಫೋನ್ ಎತ್ತಿದ್ರು ವಾಯ್ಸೇ ಬರ್ತಾ ಇರಲಿಲ್ಲ. ಇವಾಗ ಬಿಟ್ಬಿಟ್ರೆ ನಿಮ್ಗೆ ಇಷ್ಟ ಜನ ಕೊಡಾಕ್ಬಿಡ್ತಾರೆ, ಮಾತಲ್ಲಿ ಕೈಯಲ್ಲ ಮಾತೆಲ್ಲ ಹೊಡೆದಾಕ್ಬಿಡ್ತಾರೆ. ಯಾಕಂದ್ರೆ ನೀವೆಲ್ಲ ಅಷ್ಟು ಆಚರಣೆ ಮಾಡ್ಬಿಟ್ಟಿದ್ದೀರ ಅವ್ರಿಗೆ. ಆದ್ರೂ ನಿಮ್ಮನ್ನೆಲ್ಲ ಅಷ್ಟು ಫೈಟ್ ಮಾಡಿ ಅವ್ರ ಏನು ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಫ್ಟ್ ಆಗಿರೋ ನೇಚರ್ನ ನಿಮ್ಗೆ ಹೆಂಗ್ ಬೇಕಂಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಸಪೋರ್ಟ್ ಮಾಡಿ ಗೆಲ್ಸಿರುವಂತ ಪವಿತ್ರ ಮೇಡಮ್ ಕೂಡ ಮತ್ತೆ ಇದು ಬಿಡಿ ಬಹಳ ಕಷ್ಟ. ಇವ್ರೇನೋ ಫೋನಲ್ಲಿ ಮಾತಾಡ್ಬಿಡ್ತಾರೆ, ರೈಟಿಂಗ್ಸ್ ಏನು ಇರಲ್ಲ. ಇನ್ನೊಬ್ರು ಮೇಡಮ್ ಇದಾರೆ, 1 ನಿಮಿಷ ಕೂತಿದ್ ಕಡೆ ಕೂರಲ್ಲ ಅವ್ರು, ಅಲ್ಲೂ ಓಡ್ ಬರ್ತಾರೆ, ಇವ್ರನ್ನೂ ಕೇಳ್ತಾರೆ, ಅವ್ರನ್ನೂ ಕೇಳ್ತಾರೆ. ಕೊನೆಗೆ ಯಾವ್ದೂ ಗೊತ್ತಾಗಲಿಲ್ಲ, ನಿಮ್ಗೆ ಫೋನ್ ಮಾಡ್ತೀನಿ, ನೀವು ನೋಡಿ ಹೇಳ್ತೀನಿ ತಡೀರಿ ಮೇಡಮ್, ಮನೆ ಬಿಟ್ಟು ಬಂದಿದ್ದೀನಿ ಒಬ್ರು ಅಂತೀರ. ಆದ್ರೆ ಟೈಪಿಂಗ್ ಇಲ್ಲಿ ಎಷ್ಟು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಇನ್ನೂ 100-130 ಟೈಪಿಂಗ್ ಬ್ಯಾಲೆನ್ಸ್ ಇದೆ. ಸಂಜೆ ಬಿಸಿ ಇರ್ತೀರಾ, ಮನೆಗೆ ಹೋಗಿ ಅರ್ಜೆಂಟಲ್ಲಿ ಇರ್ತೀರಾ, ಬೆಳಿಗ್ಗೆ ವರ್ಕ್ ಬಿಸಿಲಿ ಇರ್ತೀರಾ, ನಮ್ಗೆ ಡೀಟೇಲ್ಸ್ ಸಿಗಲ್ಲ, ಅಥವಾ ಬುಕ್ಗಳು ಕರೆಕ್ಟಾಗಿ ವೀಕ್ ಟು ವೀಕ್ ಸಿಕ್ಕಲ್ಲ ನಮ್ಗೆ. ಇಲ್ಲಿ ಅಪ್ಡೇಟ್ಸ್ ಎಲ್ಲ ಇದಾಗ್ತಾ ಇದೆ.
ಎವ್ರಿ ಡೇ ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ವೀಕ್ ನೆಕ್ಸ್ಟ್ ವೀಕ್ ಅಪ್ಡೇಟ್ ಆಗ್ಲೇಬೇಕು. ಅಪ್ಡೇಟ್ ಆಗಿರೋದು ನೆಕ್ಸ್ಟ್ ವೀಕ್ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ರೀಕಾಲ್ ಮಾಡಿಸ್ತಾ ಇದೀವಿ. ಯಾಕಂದ್ರೆ ಬರ್ತಾ ಇದೆ ನೋಡಿ ಚೆಕ್ ಮಾಡಿ ಅಂತ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವು. ನೆಕ್ಸ್ಟ್ ನೋಡ್ಬೇಕು ನಮ್ದು. ಅದನ್ನ ನೋಡಿದ್ರೆ ನಮ್ದು ವೆಬ್ಸೈಟ್ ಪ್ರಚಾರ ಆಗೋದು. ಇಲ್ಲ ಅಂತಂದ್ರೆ ಆಗ್ಲಿ ಹಾಕಿದನೋ ಇಲ್ವೋ, ಕೆಲವರು 1,000 ರೂಪಾಯಿ ಮುಖನೂ ನೋಡಲ್ಲ ಅಲ್ವಾ. ಆದ್ರೂ ಅಷ್ಟೆಲ್ಲ ಕಷ್ಟಗಳಿದ್ರು ನೀವು ಇವತ್ತು ಟೈಪಿಂಗ್ ಮಾಡಿರೋದನ್ನ ನೋಡಿ ಎಲ್ಲಾದ್ರೂ ಕೂತಿದ್ದಾಗ ಒಂದೇ ಒಂದು ಮಿಸ್ಟೇಕ್ ಹುಡ್ಕೋದ್ರು ಬೇರೆಯವ್ರು ಬಂದ್ರು ಅವ್ರನ್ನ ತಿದ್ದಿ ಇವತ್ತು ಏನು ನಮ್ಮ ಟೈಪಿಂಗ್ ಸೆಕ್ಷನ್ಗೆ ಅಂತ ತಗೊಂಡಿದ್ದ ಅದನ್ನ ಅವ್ರ ಯಾವುದೇ ನಮ್ಗೆ ಸಮಸ್ಯೆ ಕೊಡದೆ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಚಂದ್ರಕಲಾ ಮೇಡಮ್ ಅವರು. ಇನ್ನೊಂದು ಕ್ವಶನ್ ರಂಜಿತ್, ಸೋನಿಯಾ ಗಾಂಧಿ ಮೇಡಮ್. ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಆಪೋಸಿಟ್ ಟೀಮ್ ಸೋತ್ಬಿಟ್ಟವ್ರೆ ಸರ್. ವಿಕ್ಟ್ರಿ ಮಾಡ್ಬಿಟ್ರೆ